ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಸುನೀಲ್. ವೀಕ್ಷಕರೇ, ಈ ವಾರ ಅಂದರೆ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೊರತೆ ಬಹಳಷ್ಟು ಜನರಿಗೆ ಎದುರಿಸ್ತಾ ಇರುವಂಥದ್ದು. ಅದೇನೆಂದರೆ ಬಂಜೆತನಕ್ಕೆ ಪರಿಹಾರವೇನು, ಅಂದರೆ ಬಹಳಷ್ಟು ಮಹಿಳೆಯರು ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ವಿಶೇಷವಾಗಿ ಅಂದರೆ ಬಹಳಷ್ಟು ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಪರಿಮಳ ದೇವಿ ಇದ್ದಾರೆ ನಮ್ಮ ಜೊತೆ. ಸೊ ಸೀನಿಯರ್ ಆಗಿದ್ದಾರೆ, ಬಹಳಷ್ಟು ಆಸ್ಪತ್ರೆಗಳಲ್ಲಿ ಇವರು ಕೆಲಸವನ್ನು ಕೂಡ ನಿರ್ವಹಿಸಿದ್ದಾರೆ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈಗ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇತ್ತೀಚಿನ ಯುಗದಲ್ಲಿ ನಿಮಗೇನೆ ಗೊತ್ತು, ಬಂಜೆತನ ಅನ್ನೋದು ಬಹಳಷ್ಟು ಮಹಿಳೆಯರನ್ನ ಕಾಡ್ತಾ ಇರುವಂಥದ್ದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು, ಅಂದ್ರೆ ಇದನ್ನ ಯಾವ ರೀತಿ ನಾವು ನಿಭಾಯಿಸಬಹುದು, ಇದರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಡಾಕ್ಟರ್ ಪರಿಮಳ ಅವರನ್ನ ವೆಲ್ಕಮ್ ಮಾಡ್ತೀನಿ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮ್ಯಾಮ್, ನಿಮ್ಗೇನೆ ಗೊತ್ತು, ಇತ್ತೀಚಿನ ಯುಗದಲ್ಲಿ ಮಹಿಳೆಯರು ಬಹಳಷ್ಟು ಜನ ಕೆಲಸದ ಒತ್ತಡನ ಅಥವಾ ಈಗಿನ ಆಹಾರ ಪದ್ಧತಿಯ ಅಥವಾ ಈಗಿನ ಪೀಳಿಗೆನ ಏನೋ ಗೊತ್ತಿಲ್ಲ, ಬಟ್ ಬಹಳಷ್ಟು ಮಹಿಳೆಯರು ಈ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿದಿನ ಮೆಡಿಸನ್ ಅಲ್ಲಿ ಬದುಕುವಂತಹ ಜೀವನವನ್ನ ಕಲ್ಪಿಸಿರುವಂತದ್ದು. ಪ್ರಮುಖವಾಗಿ ಏನ್ ಹೇಳ್ತೀರಾ, ಬಂಜೆತನಕ್ಕೆ ಯಾವ ಕಾರಣ ಮ್ಯಾಮ್? ಬಂಜೆತನಕ್ಕೆ ಯಾವ ಕಾರಣ ಅಂತ ಹೇಳೋದು ತುಂಬಾ ಸ್ವಲ್ಪ ಕಷ್ಟದ ಒಂದು ವಿಷಯ. ಯಾಕಂದ್ರೆ ತುಂಬಾ ಹಲವಾರು ಕಾರಣಗಳು ಇರ್ಬೋದು. ಇವಾಗ ನಾವು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಇವಾಗ ಬಂಜೆತನ ಅನ್ನೋದು ಒಂಥರ ಕಾಯಿಲೆ ತರನೇ ಆಗೋಗ್ಬಿಟ್ಟಿದೆ. ಮೊದಲೇ ಮದುವೆ ಆದ್ಮೇಲೆ ಒಂದು ವರ್ಷ 2 ವರ್ಷದಲ್ಲಿ ಮಗು ಆಗೋದು ಒಂದು ಸಾಮಾನ್ಯವಾದ ಒಂದು ಕ್ರಿಯೆ ಆಗಿತ್ತು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಮಗು ಆಗೋ ಒಂದು ಇದನ್ನ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ಅದನ್ನ ಮುಂದೆ ಹಾಕ್ತಾ ಹೋಗ್ತೀವಿ. ಅದೇ ಫಸ್ಟ್ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ವಯಸ್ಸು, ಮದುವೆ ಆಗೋ ವಯಸ್ಸು ಮೊದಲೆಲ್ಲ ಹೇಗಿತ್ತು ಭವ್ಯ? ಈಗ ನೀವೆಲ್ಲ ಹುಟ್ಟಿದಾಗ, ನೀವು ಬೆಳೀತಾ ಇರ್ಬೇಕಾರೆ ನಮ್ಮ ಕಾಲದವ್ರನ್ನ ನೋಡಿದಾಗ ಒಂದ್ 18, 20, 21 ಅಂದ್ರೆ ಹಬ್ಬ ಅಂದ್ರೆ ಮದುವೆ ಆಗ್ಲೇಬೇಕು ಹೆಣ್ಮಕ್ಳು. ಆಮೇಲೆ ಆಗ್ತಿದಂಗೆ 1-2 ವರ್ಷದಲ್ಲಿ ಒಂದು ಮಗು ಆಗ್ಬಿಡ್ಬೇಕು. ಇದು ಸಾಮಾನ್ಯವಾದ, ನನ್ನ ದೊಡ್ಡಕ್ಕಗಳನ್ನೆಲ್ಲ ನೋಡಿರೋದು ಇದೇ ಪರಿಸ್ಥಿತಿ. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಸಾಧಾರಣವಾಗಿ ಈಗ ಹೇಗೆ ನಾವು ಹೆಣ್ಮಕ್ಳು ನಾವು ಎಂಪವರ್ಮೆಂಟ್ ಅಂತೀವಿ, ನಮ್ಮನ್ನ ನಾವು ಸಶಕ್ತರನ್ನಾಗಿ ಮಾಡ್ಕೋಬೇಕು, ಹೆಚ್ಚು ಓದ್ಬೇಕು, ನಮ್ಮಿಂದ ನಾವು ಏನಾದ್ರೂ ಸಾಧಿಸ್ಬೇಕು ಅನ್ನೋದು ಒಂದು ಒಳ್ಳೆ ಛಲ. ಅದು ಮಾಡೋ ಒಂದು ಇದ್ರೊಳಗಡೆ ಏನಾಗ್ತಾ ಇದೆ ಅಂದ್ರೆ, ಒಂದು ಕಾಂಪ್ರಮೈಸ್ ಆಗ್ತಾ ಇದೆ. ಕಾಂಪ್ರಮೈಸ್ ಏನಂದ್ರೆ, ಮದುವೆ ಕಾಂಪ್ರಮೈಸ್ ಆಗುತ್ತೆ. ಮದುವೆ ಆದ್ಮೇಲೆ ಮಗು ಆಗೋದು ಮತ್ತೆ ಮುಂದೆ ಹಾಕ್ತಿವಿ. ಯಾಕೆಂದ್ರೆ ಮತ್ತೆ ನಾವು ಸಶಕ್ತರಾಗಿಲ್ಲ ಇನ್ನು. ನಾವು ಅಂದ್ರೆ ಫೈನಾನ್ಷಿಯಲಿ ಇಬ್ರು ಪಾಪ ಅವರು ಗಂಡ ಆದವನು ಕೂಡ ಅವನಿಗೂ ಹಲವು ತೊಂದರೆಗಳಿರುತ್ತೆ. ಅವನಿಗೂ ಅವ್ರ ತಂದೆ ತಾಯಿಗಳ ಜವಾಬ್ದಾರಿ ಇರುತ್ತೆ, ಅವ್ರ ಅಕ್ಕ ತಂಗಿಯರ ಜವಾಬ್ದಾರಿಗಳಿರ್ಬೋದು. ಇಂಥ ಸಮಯದಲ್ಲಿ ನಮಗೆ ಮಗು ಆಗ್ಬಿಟ್ರೆ ಎಲ್ಲಿ ನಾವು ಅದಕ್ಕೆ ಅಡ್ಡ ಹಾಕ್ತೀವೋ ಅನ್ನೋ ಒಂದು ಒಳ್ಳೆ ಭಾವನೆ ಇರ್ಬೋದು. ಇಲ್ಲ ಅಂತಂದ್ರೆ ಇವರು ಫೈನಾನ್ಷಿಯಲ್ ಆಗಿ ನಾವು ಮಾಡ್ಕೊಳಕ್ಕಾರೆ ಮೊದಲಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇವಾಗ ತುಂಬಾ ಏನೋ ತುಟ್ಟಿ ಕಾಲ ಅಂತಲ್ಲ, ಕಾಸ್ಟ್ಲಿ. ನೀವೇನ್ ತಗೊಳಕ್ ಹೋದ್ರು, ಏನ್ ಮಾಡ್ಲಿಕ್ಕೆ ಹೋದ್ರು, ಒಂದು ಮಗು ಆದ್ರೂ ನಿಮ್ಗೆ ಗೊತ್ತಿರ್ಬೋದು, ಒಂದು ಮಗುನ ಬೆಳೆಸ್ಬೇಕು ಮಾಡ್ಬೇಕು ಎಷ್ಟು ಖರ್ಚು ಬರುತ್ತೆ. ಮೊದಲಿನ ತರ ನಾವು 10 ಜನ ಏನ್ ತಿಂತಿದ್ವೋ ಅದನ್ನೇ ತಿಂದು ಬೆಳೆಯುವಂತ ಕಾಲ ಅಲ್ಲ ಇದು. ಯಾಕಂದ್ರೆ 1 ಅಥವಾ 2 ಮಕ್ಕಳು ಅದನ್ನ ಚೆನ್ನಾಗಿ ಮುದ್ದಾಗಿ ಬೆಳೆಸ್ಬೇಕು ಅನ್ನೋದು. ಸೊ ಇದೆಲ್ಲ ಕಾರಣಕ್ಕೆ ಎಷ್ಟೋ ಸರಿ ಗರ್ಭಾವಸ್ಥೆ ಅಥವಾ ಈ ಗರ್ಭಧಾರಣೆ ಅನ್ನೋದು ಪ್ರೆಗ್ನೆನ್ಸಿ ಅನ್ನೋದು ಮುಂದೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಈ 25-26 ಒಳಗೆ ಏನು ಮಗು ಎಲ್ಲ ಆಗ್ಬೇಕು ಅನ್ನೋದು ಇತ್ತೋ ನಮ್ದು ಐಡಿಯಲ್ ಏಜ್ ಫಾರ್ ಪ್ರೆಗ್ನೆನ್ಸಿ, ನಾವು ಹೇಳೋದು 23ರಿಂದ 24. ಆದರೆ ಇವಾಗ ಏನಾಗಿದೆ, ಒಂದು 30ರವರೆಗೂ ಎಷ್ಟೋ ಜನಕ್ಕೆ ಪಾಪ ಮದುವೆ ಆಗೋದು ಒಂದು ಕಡಿಮೆ, ಮದುವೆ ಆದ್ರೂ ಕೂಡ ಅವರಿಗೆ ಮಗು ಆಗ್ಲಿಕ್ಕೆ ಅಲ್ಲಿಗೆ ಹಲವಾರು ತೊಂದರೆಗಳು ಶುರುವಾಗುತ್ತೆ. ಯಾಕೆ ಅಂದ್ರೆ, ಫಸ್ಟ್ ಈ ಓವ್ಯುಲೇಷನ್ ಅಂತ ಏನಂತೀವಿ, ತಿಂಗಳಿಗೆ ಮುಟ್ಟು ಆಗ್ಬೇಕು ನೋಡಿ. ತಿಂಗಳಿಗೆ ಯಾವಾಗ ಮಾಸಿಕ ಚಕ್ರ ಕರೆಕ್ಟಾಗಿ ಆಗ್ತಾ ಇರುತ್ತೋ ಅವಾಗ ಅಲ್ಲಿ ಎಗ್ ಬಿಡುಗಡೆ, ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗುತ್ತೆ ಅನ್ಬೋದು. ಈ ಅಂಡಾಣು ಉತ್ಪತ್ತಿ ಕ್ರಿಯೆ ಒಂದೇ ಸಮ ಇರಲ್ಲ. ಹೆಣ್ಣಿನ ವಯಸ್ಸಿಗೆ ಅನುಗುಣವಾಗಿ 24, 25 ಪ್ರತಿ ವರ್ಷನೂ ಒಂದು 3-5% ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂಡಾಣು ಉತ್ಪತ್ತಿನ ಕಡಿಮೆ ಆದಾಗ ಏನಾಗುತ್ತೆ, ಮಗು ಆಗೋದು ಕೂಡ ಮತ್ತೆ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗೋಕೆ ಶುರುವಾಗುತ್ತೆ. ಅವಾಗ ನಾವು ಮುಂದೆ ಹಾಕ್ತೀವಿ. ಸೊ ಈ ಒಂದು ಕಾರಣ ಇರ್ಬೋದು. ಮತ್ತು ಇದು ಅಲ್ಲದೆ ಇನ್ನೊಂದು ಅಂದರೆ ಈ ಒಬಿಸಿಟಿ. ಇವಾಗ ಎಲ್ಲರಿಗೂ ಒಂದು ವೆಯ್ಟ್ ಪ್ರಶ್ನೆ ಬಂದ್ಬಿಟ್ಟಿದೆ, ಜಾಸ್ತಿ ತೂಕ. ಯಾಕಂದ್ರೆ ಮೇ ಬಿ ನಮಗೆ ಬೆಳಗ್ಗೆ ಎದ್ದು ಈ ಅಡುಗೆ ಮಾಡಿ ನಾವೇ ಮನೆ ಊಟ ಮಾಡೋ ಪ್ರವೃತ್ತಿನೂ ಸ್ವಲ್ಪ ಈ ಒಂದು, ನಾನು ಈಗ ಟ್ರಾಫಿಕಲ್ಲಿ ಬರ್ಬೇಕಾದ್ರೆ ನೋಡಿ, ನಾನು 1-1.5 ಗಂಟೆ ಬೇಕಾಯ್ತು. ಸೊ ಯಾರಿಗೇ ಆಗಲಿ, ಅವ್ರ ಕೆಲ್ಸಕ್ಕೆ ಹೋಗೋ ಜಾಗದಲ್ಲೇ ಆಗಲಿ ಏನೇ ಆಗಲಿ, ಅವರಿಗೆ ಅವ್ರದ್ದೇ ಒಂದು ಅಡುಗೆ ಮಾಡಿ ಹೋಗೋಷ್ಟು ಅವರಿಗೆ ಟೈಮ್ ಇರಲ್ಲ ಅನ್ನೋದಕ್ಕೋ, ಅಥವಾ ಈಗ ಬರ್ತಾ ಇರುವ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ಅದ್ರ ಮೇಲೆ ನಾವು ಲೀನ ಆಗಿ ನಾವು ಅದಕ್ಕೆ ಮಾರು ಹೋಗ್ತೀವೋ ಗೊತ್ತಿಲ್ಲ. ಸೊ ಹೊರಗಡೆಯ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್, ನಮ್ಮ ಮನೆ ಊಟ ಇಲ್ಲದೆ ಬೇರೆ ಊಟ ಮಾಡುವಾಗ ಏನಾಗುತ್ತೆ, ಹೆಚ್ಚಿನ ಕೊಬ್ಬು ಬೆಳೀತಾ ಹೋಗುತ್ತೆ ಬಾಡಿನಲ್ಲಿ. ಯಾಕೆ ನಾನು ಕೊಬ್ಬಿನ ಅಂಶದ ಬಗ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ಕೊಬ್ಬು ಎಲ್ಲಿವರೆಗೂ ಹೆಣ್ಣಿನ ವಿಷಯದಲ್ಲಿ ಹೇಳ್ತಿದ್ದೀನಿ ನಾನು, ಗಂಡಿನ ವಿಷಯಕ್ಕೆ ಆಮೇಲೆ ಬರೋಣ. ಯಾಕೆಂದ್ರೆ ಬಂಜೆತನ ಉಂಟಾಗಬೇಕಾದ್ರೆ 2 ಕಡೆಯಿಂದನೂ ಬರ್ಬೇಕಲ್ವಾ ಇದು. ಸೊ ಏನಾಗುತ್ತೆ ಅಂತಂದ್ರೆ, ಒಂದ್ಸರಿ ಕೊಬ್ಬಿನ ಅಂಶ ಹೆಚ್ಚಿಗೆ ಆದಾಗ ಒಬಿಸಿಟಿ ಹೆಚ್ಚಿಗೆ. ಈಗ ಒಂದು 25 ವರ್ಷದವರು ಎಷ್ಟಿರ್ಬೇಕಪ್ಪ ಅಂತಂದ್ರೆ, ಅವ್ರ ಹೈಟಿಗೆ ಅನುಗುಣವಾಗಿ ಒಂದು 55-60 kg ತೂಕ ಇರಬೇಕು. ಅದೇ ಅವ್ರು 75 kg 80 kg ತೂಕ ಆದಾಗ ಈ ಅಂಡಾಣು ಉತ್ಪತ್ತಿ ಅಂತ ನಾ ಈಗಷ್ಟೇ ಏನು ಹೇಳಿದೆ ಅದು ಸರಿಯಾಗಲ್ಲ.
ಅದಕ್ಕೆ ನಾವು ಎಷ್ಟೋ ಸರಿ ಇವಾಗ ನಮ್ಮ ತುಂಬ ಚಿಕ್ಕ ಹುಡುಗಿಯರಲ್ಲಿ ಕೂಡ ಒಂದು 20-22 ವರ್ಷದವರು ತುಂಬ ನಮ್ಮ ಹತ್ರ ಬರ್ತಾರೆ. ಏನಂದರೆ ಪಾಲಿಸಿಸ್ಟಿಕ್ ಓವರೀಸ್ ಅಂತಂದರೆ ಅಂಡಾಣುಗಳು ಉತ್ಪತ್ತಿ ಆಗದೆ ಇರೋದು, ಅಂಡಾಣು ಉತ್ಪತ್ತಿಯಾಗೋ ಓವರೀಸ್ನಲ್ಲಿ ನೀರು ಸೇರ್ಕೊಳ್ಳೋದು. ಸೊ ನೀರು ಸೇರ್ಕೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಓವ್ಯುಲೇಷನ್, ನಾ ಏನು ಹೇಳಿದೆ, ಅಂಡಾಣು ಉತ್ಪತ್ತಿ ಆಗಲ್ಲ. ಅಂಡಾಣು ಉತ್ಪತ್ತಿ ಎಲ್ಲಿವರೆಗೂ ಆಗಲ್ವೋ ಅಲ್ಲಿವರೆಗೂ ಪ್ರೆಗ್ನೆನ್ಸಿ ಕಷ್ಟ ಹೆಣ್ಣಿನ ಕಡೆಯಿಂದ. ಸೊ ಈ ಒಂದು ವೇಟ್ ಒಬಿಸಿಟಿ ಅಂಶನೂ ಅತಿ ಹೆಚ್ಚಾಗಿ ಬೆಳೀತಾ ಇರೋ ಒಂದು ಸಮಯದಲ್ಲಿ ನಮಗೆ ಈ ಬಂಜೆತನ ಜಾಸ್ತಿಯಾಗಿ ಬರ್ತಾ ಇದೆ. ನಾವು ಅವ್ರು ನಮ್ಮ ಹತ್ರ ಬಂದಾಗ ಅವರಿಗೆ ಫಸ್ಟು ಒಬಿಸಿಟಿನ ಕಡಿಮೆ ಮಾಡಬೇಕಾಗುತ್ತೆ. ಮೆಡಿಸಿನ್ ಜಾಸ್ತಿ ಕೊಡೋದು ಏನು ಅಲ್ಲಿ ಅವಶ್ಯಕತೆ ಇಲ್ಲ. ಒಬಿಸಿಟಿ ಮಾಡಿ, ಲೈಫ್ ಸ್ಟೈಲ್ ಮಾಡಿ ನೋಡಲಿಕ್ಕೆ ಮಾಡಲಿಕ್ಕೆ ನಿಮ್ಮ ಬಟ್ಟೆನಲ್ಲಿ, ಬಟ್ ಲೈಫಲ್ಲಿ ಸ್ಟೈಲ್ ಅಂದರೆ ಎಕ್ಸಸೈಸ್ ಮಾಡಿಕೊಂಡು, ಮನೆ ಆಹಾರನೇ ಆದಷ್ಟು ಊಟ ಮಾಡಿಕೊಂಡು, ಸ್ಟ್ರೆಸ್ ಫ್ರೀ ಮಾಡಿಕೊಂಡು, ನಿಮ್ಮ ತೂಕನ ಹದ್ದುಬಸ್ತಿನಲ್ಲಿ ಕರೆಕ್ಟಾಗಿ ಇಟ್ಕೊಂಡ್ರೆ, ಮತ್ತೆ ನಾನು ಅದ್ರ ಜೊತೆಗೆ ಹೇಳೋದು ಸ್ಮೋಕಿಂಗು, ಆಲ್ಕೋಹಾಲ್ ಅದೊಂದು ದೊಡ್ಡ ಒಂದು ಪೀಡೆ ಅನ್ಬೋದು. ಅವೆರಡಂತೂ ಇರಲೇಬಾರದು. ಸೊ ಇಷ್ಟೆಲ್ಲ ಮಾಡ್ಕೊಂಡಾಗ ಅವರ ತೂಕ ಕಡಿಮೆ ಆದರೆ ಅಂಡಾಣು ಉತ್ಪತ್ತಿ ತನ್ನಷ್ಟಕ್ಕೆ ತಾನೇ ಶುರುವಾಗುತ್ತೆ. ನಾನು ಎಷ್ಟೋ ಜನರಲ್ಲಿ ನೋಡಿದ್ದೀನಿ, ಅವ್ರು ಯಾವಾಗ ಒಂದು 3-4 ತಿಂಗಳು ನಾವು ತುಂಬಾನೇ ಅವರಿಗೆ ಫೋರ್ಸ್ ಮಾಡಿ ಅವರು ವೇಟ್ ಕಡಿಮೆ ಮಾಡಿಸ್ತೀವಿ, 4-5ನೇ ತಿಂಗಳಲ್ಲಿ ಅವ್ರು ಪ್ರೆಗ್ನೆನ್ಸಿ ಆಗಿದೆ ಅಂತ ರಿಪೋರ್ಟ್ ತಗೊಂಡೇ ಬಂದ್ಬಿಡ್ತಾರೆ. ಮೇಡಮ್ ನಾವು ಪ್ರೆಗ್ನೆನ್ಸಿನೂ ಆಗ್ಬಿಟ್ಟಿದೀವಿ ಅಂತ ಸಂತೋಷವಾಗಿ ಬರ್ತಾರೆ. ಅಂದ್ರೆ ಎಲ್ಲರಲ್ಲೂ ಅಂತ ಹೇಳಲ್ಲ, ಕೆಲವು ಅಂಶದಲ್ಲಿ ಹಿಂಗಾಗುತ್ತೆ. ಸೊ ನಾವೇನು ಹೇಳ್ತೀವಿ ಅಂತಂದ್ರೆ ಅಂಡಾಣು ಉತ್ಪತ್ತಿಯಿಂದ ಇರ್ಬೋದು, ಮತ್ತೆ ತೂಕ ಹೆಚ್ಚಿಗೆಯಿಂದ ಇರಬಹುದು, ಮತ್ತೆ ಇದಲ್ಲದೆ ಅಕಸ್ಮಾತ್ ಅವರಿಗೆ ಬೆಳವಣಿಗೆನಲ್ಲೇ ಏನಾರು ಹಾರ್ಮೋನ್ ಕೊರತೆ ಇರ್ಬೋದು. ಯಾಕಂದ್ರೆ ಗರ್ಭಚೀಲ ಸರಿಯಾಗಿ ಬೆಳೆದೇ ಇಲ್ಲದೆ ಇರೋ ಒಂದು ಸ್ಟ್ರಕ್ಚರಲ್ ಅಬ್ನಾರ್ಮಟಿಸ್ ಅಂತೀವಿ. ಒಂದೊಂದ್ಸರಿ ಅವರಿಗೆ ಗರ್ಭಚೀಲ ತುಂಬ ಚಿಕ್ಕದಾಗಿರುತ್ತೆ, ಅಥವಾ ಒಂದೊಂದ್ಸರಿ ಕೆಳಗಡೆಗೆ ಸೆಪ್ಟಮ್ ಅಂತ ಇರುತ್ತೆ. ಅವಾಗ ಅವರ ಲೈಂಗಿಕ ಕ್ರಿಯೆನಲ್ಲಿ ಅವರ ಒಂದು ವೀರ್ಯ ಏನು ಒಳಗಡೆಗೆ ಹೋಗಿ ಮಗುಗೆ ಅಂಡಾಣು ಜೊತೆ ಸೇರಬೇಕು, ಅದಾಗ್ತಾ ಇರಲ್ಲ ಆ ಕ್ರಿಯೆ. ಸೊ ಇವೆಲ್ಲ ಕೆಲವು ಹೆಣ್ಣಿನ ಒಂದು ವಿಷಯದಲ್ಲಿ ಈ ಬಂಜೆತನ ಯಾಕೆ ಇಷ್ಟು ಬೆಳೀತಾ ಇದೆ ಅಂತ. ಮೊದಲೇ ಏನಾಗ್ತಿತ್ತು, ಮಕ್ಕಳು ಆಗ್ತಾ ಇಲ್ವಾ, ಈ ವರ್ಷ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು ಅಂತ ಒಂದು ಲೆಕ್ಕದಲ್ಲೇ ನಡೀತಿತ್ತು. ಅದನ್ನು ಬಿಟ್ಟೆ. ಬಟ್ ಈಗ ಹೆಣ್ಣು ಪಾಪ ಯಾವಾಗ ಹೊರಗಡೆ ಮತ್ತು ಒಳಗಡೆ ಪರಿಸರವನ್ನು ಬ್ಯಾಲೆನ್ಸ್ ಮಾಡಿ ಅವಳು ಮುಂದೆ ಹೋಗ್ತಾ ಇರುವಾಗ ಇದುವೇ ಒಂದು ಹೆಮ್ಮಾರಿಯಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಅದ್ರ ಜೊತೆಗೆ ಕೆಲವು ಗಂಡನಿಂದ ಮೇಲ್ ಫ್ಯಾಕ್ಟರ್ಸ್ ಕೂಡ ಇರಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಮೇಡಮ್, ನೀವೀಗ ಪ್ರಮುಖವಾಗಿ ಹೇಳ್ತಾ ಹೋದ್ರಿ. ಈಗ 23ರಿಂದ 24 ಅಥವಾ 25 ವರ್ಷದ ಒಳಗಡೆ ಮಕ್ಕಳಾದ್ರೆ ಒಳ್ಳೇದಂತ. ಬಟ್ ಈಗಿನ ಯುಗದಲ್ಲಿ ಎಲ್ಲರೂ ಕೂಡ ಎಜುಕೇಶನ್ ಅಥವಾ ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು ಆ ರೀತಿಯಾಗಿ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಬಟ್ ಮದುವೆ ಅನ್ನೋದು 30-30ರ ಮೇಲೆ ಯಾರೇ ಆಗ್ಲಿ ಮದುವೆ ಆಗೋದು. ಸೊ ಇದು ಕೂಡ ಒಂದು ಕಾರಣ ಅಂತ ಅನ್ಸುತ್ತಾ? ಅದೇ ನಾನು ಹೇಳ್ದಂಗೆ ಇದು 30 ಅಂದ ತಕ್ಷಣ ಅದೇ ಅಲ್ಲ, 34 ಇರ್ಬೋದು, 35. ಈಗ ನನ್ನ ಹತ್ರನೇ ಒಂದು 40 ವಯಸ್ಸಿನವರು, 42 ವಯಸ್ಸಿನವರು ಮನೆ ಮದುವೆ ಆಗಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಪಾಪ ಅವರಿಗೆ ಮದುವೆ ಆಗಿಲ್ಲ. ಮದುವೆ ಆಗಿದ್ರು ಅವ್ರ ಜೀವನದಲ್ಲಿ ಅವ್ರು ಮತ್ತೆ ಒಬ್ಬಂಟಿಯಾಗಿರ್ತಾರೆ. ಅಂತ ಸಮಯದಲ್ಲಿ ಅವರು ಮತ್ತೆ 2ನೇ ಮದುವೆ ಮಾಡ್ಕೊಂಡು ಅವಾಗ ಮಗು ಆಗ್ಲಿ ಅಂತ ಬರ್ತಾರೆ. ಅಥವಾ ಅವರಿಗೆ ಯಾವುದೋ ಒಂದು ಕಾರಣ ಇರ್ಬೋದು. ಮತ್ತೆ ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ ಗಂಡಿನಲ್ಲಿ ಈ ಒಂದು ಏನಂತ ಹೇಳ್ತೀವಿ ಅಂದ್ರೆ ಸ್ಪರ್ಮ್, ವೀರ್ಯಾಣುಗಳ ಅಂಶದ ಕೊರತೆ ಇರುತ್ತೆ. ಎಷ್ಟೋ ಜನ ಗಂಡು ಮಕ್ಕಳಿಗೆ ನಾವು ನೋಡಿದಂಗೆ 30ರಿಂದ 35% ಗಂಡು ಮಕ್ಕಳ ಕಡೆಯಿಂದನೂ ಈ ಬಂಜೆತನಕ್ಕೆ ಕಾರಣ ಆಗ್ಬೋದು ಅಂತ ಹೇಳ್ಬೋದು. ಹೆಣ್ಮಕ್ಳಿಂದ 40. ನೋಡಿ ದೇವರು ಹೇಗೆ ಕರೆಕ್ಟಾಗಿ ಡಿವೈಡ್ ಮಾಡ್ಬಿಟ್ಟಿರ್ತಾನೆ ಅಂದ್ರೆ ಕಾರಣನ ನಾವು ಎಷ್ಟೇ ಸರಿ ಹೆಣ್ಣನ್ನೇ ದೂಷಣೆ ಮಾಡ್ಬೋದು ಮನೆಗಳಲ್ಲಿ, ಇವಳಿಂದ ಮಕ್ಕಳಾಗಿಲ್ಲ ಅಂತ. ಎಸ್ಪೆಷಲಿ ನಮ್ಮ ಹಳ್ಳಿ ಕಡೆಯಲ್ಲಿ ಪಾಪ ನಮ್ಮ ತಾಯಂದ್ರಿಗೆ ಗೊತ್ತಿರಲ್ಲ, ಕಾರಣ ಗೊತ್ತಿರಲ್ಲ ನೋಡಿ ಸೈಂಟಿಫಿಕ್. ಬಟ್ ಆ್ಯಕ್ಚುಲಿ ಗಂಡು ಮಕ್ಕಳಲ್ಲಿ ಕೂಡ 30-35% ಈ ಒಂದು ಕಾರಣ ಏನಂದ್ರೆ ಬಂಜೆತನಕ್ಕೆ ಕಾರಣ ಇರುತ್ತೆ. ಯಾಕಂದ್ರೆ ವೀರ್ಯಾಣುಗಳ ಕೊರತೆ ಇರುತ್ತೆ. ವೀರ್ಯಾಣುಗಳು ಸಾಧಾರಣವಾಗಿ ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತಿರುತ್ತೆ. 50-60% ಇರೋ ವೀರ್ಯಾಣುಗಳಲ್ಲಿ 2% ವೀರ್ಯಾಣುಗಳಿರುತ್ತೆ. ಸೊ ಹೆಣ್ಣುಮಗಳು ಎಷ್ಟೇ ಅವಳು ನಾರ್ಮಲ್ ಆಗಿದ್ರು, ಅವಳು ಡೆವಲಪ್ಮೆಂಟಲ್ಲಿ, ವೆಯ್ಟಲ್ಲಿ, ಒಬಿಸಿಟಿ ಏನೂ ಇಲ್ಲದೆ ಇದ್ರು ಈ ಕಾರಣದಿಂದ ಇರ್ಬೋದು. ಆಮೇಲೆ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂದರೆ ಹೆಣ್ಮಕ್ಳಲ್ಲೂ ಆಯಿತು ಗಂಡು ಮಕ್ಕಳಲ್ಲಿ ಎಸ್ಪೆಷಲಿ ಸ್ಮೋಕಿಂಗ್. ಸ್ಮೋಕಿಂಗ್ ಮಾಡಿದ್ರು ಹೌದು, ಸ್ಮೋಕಿಂಗ್ ಎಲ್ಲಿ ಇರುತ್ತೋ ಅಲ್ಲಿ ಸಾಧಾರಣ ವೀರ್ಯಾಣು ಕೊರತೆ ನಾವು ನೋಡ್ತಾನೆ ಇರ್ತೀವಿ. ವೀರ್ಯಾಣುಗಳ ಡೆವಲಪ್ಮೆಂಟ್ ಆಗ್ತಾ ಇರಲ್ಲ ಟೆಸ್ಟಿಸ್ ಇಂದ. ಈಗ ಗಂಡು ಮಕ್ಕಳಲ್ಲೂ ಕೂಡ ನಮ್ಮಲ್ಲಿ ಹೆಂಗೆ ಓವರಿಯಿಂದ ಉತ್ಪತ್ತಿ ಆಗಬೇಕೋ ಅಂಡಾಶಯದಿಂದ ಅಂಡಾಣುಗಳು, ಇಲ್ಲಿ ಗಂಡು ಮಕ್ಕಳಲ್ಲೂ ಕೂಡ ಟೆಸ್ಟಿಕಲ್ಸ್ ಇಂದ ವೀರ್ಯಾಣುಗಳು ಉತ್ಪತ್ತಿ ಆಗಬೇಕು. ಆ ಉತ್ಪತ್ತಿನೇ ಕಡಿಮೆ ಆಗ್ಬಿಟ್ಟಿರುತ್ತೆ ಅವರಿಗೆ. ಸೊ ಅದಿರ್ಬೋದು. ಆಮೇಲೆ ಒಂದೊಂದ್ಸರಿ ತುಂಬ ಹೀಟ್ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಕೆಲವು ಫ್ಯಾಕ್ಟ್ರಿ ವರ್ಕರ್ಸ್ ಆಗಿರ್ಬೋದು, ಕೆಲವು ಪಾಪ ಡ್ರೈವಿಂಗ್ ಸೀಟ್ನಲ್ಲಿ ಸ್ವಲ್ಪ ಹೀಟ್ ಇರುತ್ತೆ. ಆ ಹೀಟು ಯಾವಾಗ ವೃಷಣಕ್ಕೆ ಅಥವಾ ವೀರ್ಯಾಣು ಟೆಸ್ಟಿಕಲ್ಸ್ಗೆ ಜಾಸ್ತಿ ಹೀಟ್ ಬಂದಾಗ ಅವರಲ್ಲಿ ವೀರ್ಯಾಣುಗಳ ಕೊರತೆ ಆಗ್ಬೋದು. ಮತ್ತು ಸ್ಮೋಕಿಂಗ್ ಅಂತ ಹೇಳಿದೆ. ಸ್ಮೋಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೆಣ್ಣಿರಲಿ ಗಂಡಿರಲಿ ರಕ್ತ ಸಂಚಾರ ಏನಿರುತ್ತೆ, ಬ್ಲಡ್ ವೆಸಲ್ಸ್, ಆ ಬ್ಲಡ್ ವೆಸಲ್ಸ್ ಸಂಕುಚಿತಗೊಳ್ಳುತ್ತೆ. ಸೊ ಸಂಕುಚಿತಗೊಂಡಾಗ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಡೆವಲಪ್ಮೆಂಟ್ ಚಾನ್ಸಸ್ಸು ಥರನೂ ಜಾಸ್ತಿ ಆಗುತ್ತೆ. ಈ ವೀರ್ಯಾಣುಗಳ ಕೊರತೆನೂ ತುಂಬ ಉಂಟಾಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲೂ ಅಷ್ಟೇ. ಸೊ ಈ ಸ್ಮೋಕಿಂಗ್ ಅನ್ನೋದು ಎಸ್ಪೆಷಲಿ ಮೇಲ್ ಫ್ಯಾಕ್ಟರ್, ಗಂಡಿನ ಕಡೆಯಿಂದ ಅದು
ಒಂದು ಕಾರಣ ಅಂತ ಹೇಳ್ಬೋದು. ಅದಲ್ಲದೆ ನಾವು ಕೆಲವನ್ನ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಅವರ ಲೈಂಗಿಕ ಜೀವನದಲ್ಲೂ ಅವರ ಸಮತೋಲನ ಇರಲ್ಲ. ಎಷ್ಟೋ ಸರಿ ಇವರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಗಂಡ ಆದವರು. ಹೆಣ್ಮಗಳಿಗೂ ಕೂಡ ಅವಳಿಗೆ ನೈಟ್ ಡ್ಯೂಟಿಗಳು, ಇತ್ತೀಚೆಗೆ ನೋಡಿ ಯಾವ ಡ್ಯೂಟಿ ಮಾಡ್ಲಿಕ್ಕಾದರೂ ಹೆಣ್ಮಕ್ಳು ಸರಿ ಅನ್ನಂಗೆ, ಯಾಕೆಂದರೆ ಅವ್ರಿಗೆ ಅಷ್ಟು ಅವಶ್ಯಕತೆ ಇರುತ್ತೆ, ಒಂದು ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಹಾಗೆಲ್ಲ ಆದಾಗ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಗಂಡ ಒಂದು ಹೆಂಡತಿ ಮದುವೆ ಆದ ಮೇಲೆ 1 ವರ್ಷದಿಂದ 2 ವರ್ಷದವರೆಗೂ ಅವರು ಸಾಧಾರಣವಾದ ದಾಂಪತ್ಯ ಜೀವನ, ಲೈಂಗಿಕ ಕ್ರಿಯೆ ಅವಾಗವಾಗ ನಡೆಸ್ತಾ ಇದ್ರು. 60% ಮಗು ಆಗೋ ಚಾನ್ಸ್ ಇರುತ್ತೆ. ಬಟ್ ಆ ಒಂದು ಕ್ರಿಯೆನೇ ಸಾಧಾರಣವಾಗಿ ನಡೆದೇ ಇದ್ದಾಗ ಎಷ್ಟೋ ಸರಿ ಈ ಮಗು ಆಗ ಒಂದು ಇದು ಕೂಡ ಮುಂದೆ ಹೋಗ್ಬೋದು. ಸೊ ಈ ಎಲ್ಲ ಮತ್ತೆ ಕಾಯಿಲೆಗಳು, ನಮ್ಮ ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆ ಇವಾಗ್ಲೂ ತುಂಬ ಅಲ್ಲಲ್ಲೇ ಇದೆ. ನಾವು ಇನ್ನೂ ಟ್ಯೂಬರ್ಕ್ಯುಲೋಸಿಸ್ ಇರಾಡಿಕೇಟ್ ಆಗಿಲ್ಲ. ಟ್ಯೂಬರ್ಕ್ಯುಲೋಸಿಸ್ ಆಗೋದ್ರಿಂದ ಗರ್ಭಚೀಲಕ್ಕೂ ಸೋಂಕು ತಗಲ್ಬೋದು. ಮತ್ತು ಕೂಡ ಏನು ಹೇಳ್ತೀವಿ, ಗಂಡಿಗೂ ಕೂಡ ಟೆಸ್ಟಿಕಲ್ಸಿಗೂ ಕೂಡ ಇದಾಗ್ಬೋದು. ಕೆಲವು ಸರಿ ಅವರಿಗೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ, ಆ ಟೆಸ್ಟಿಸ್ ಇರೋ ಜಾಗದಲ್ಲಿ ಇರಲ್ಲ, ಅವಾಗ ಅವರಿಗೆ ವೃಷಣಗಳ ಉತ್ಪತ್ತಿ ಆಗಲ್ಲ. ಸೊ ಎಲ್ಲ ಕಾರಣ ಒಂದಲ್ಲ ಹಲವಾರು ಕಾರಣಗಳಿಂದ ಇರಬಹುದು ಅಂತ. ಈಗ ನೀವು ಹೇಳಿದ್ರೆ ಮಹಿಳೆಯರದು ಮಾತ್ರ ಪ್ರಾಬ್ಲಮ್ ಅಲ್ಲ, ಪುರುಷರದು ಕೂಡ. ಇತ್ತೀಚಿನ ದಿನಗಳಲ್ಲಿ ಪುರುಷ ಕೂಡ ಆತ ಪಾಪ ಕೆಲಸ 24 ಗಂಟೆ ಕೆಲಸ ಮಾಡ್ತಾನೆ, ರಾತ್ರಿ ಕೆಲಸ ಮಾಡ್ತಾನೆ, ಒತ್ತಡ ಜೀವನ ಇರುತ್ತೆ. ಆಹಾರ ಪದ್ಧತಿ ಹಾಗೇನೆ ಕೆಲಸ ಯಾವ ರೀತಿ ಮಹಿಳೆಯ ಜೀವನಕ್ಕೆ ಎಫೆಕ್ಟ್ ಆಗ್ತಾ ಇದೆ? ಖಂಡಿತ ಹಾಗೆ ಆಗುತ್ತೆ. ಈಗ ಆಹಾರ ಪದ್ಧತಿ ಅಂತ ಬಂದಾಗ ನಾನು ಏನು ಹೇಳ್ತೀನಿ ಅಂತಂದರೆ, ಆದಷ್ಟು ಈ ಜಂಕ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು ಅಂತ ಏನು ಊಟ ಮಾಡ್ತಾರಲ್ಲ, ಅದರೊಳಗಡೆ ಎಲ್ಲ ಪ್ಲಾಸ್ಟಿಕ್ಕು ಮತ್ತು ಈ ಪ್ಲಾಸ್ಟಿಕ್ನಲ್ಲೇ ಸ್ಟೋರ್ ಮಾಡಿರೋ ಫುಡ್ಗಳು ಇದೆಲ್ಲ ಸಾಕಷ್ಟು ಆರೋಗ್ಯಕ್ಕೆ ಹಾನಿ ಮಾಡುತ್ತೆ. ಅದರಿಂದ ಪುರಾವೆಗಳು ಇದ್ದಾವೆ, ವೀರ್ಯಾಣುಗಳು ಅಥವಾ ಅಂಡಾಣುಗಳು ಉತ್ಪತ್ತಿ ಆಗೋದೇ ಕಡಿಮೆ ಆಗುತ್ತೆ ಅಂತ, ಎಸ್ಪೆಷಲಿ ಪ್ರೊಸೆಸ್ ಫುಡ್ಡು ಅದೆಲ್ಲ ಇದ್ದಾಗ. ಆಮೇಲೆ ಎಸ್ಪೆಷಲಿ ಫುಡ್ಡಲ್ಲಿ ತುಂಬ ಕೊಬ್ಬಿನ ಅಂಶ ತಗೊಳ್ಳೋದು, ತುಂಬ ಸ್ವೀಟ್ಸು, ಆಮೇಲೆ ಕೆಲವರಿಗೆ ನಾನ್ ವೆಜಿಟೇರಿಯನ್ ದಿನಾ ಬೇಕೇ ಬೇಕು. ಬಟ್ ಈಗ ಇಂಜೆಕ್ಟ್ ಮಾಡಿರ್ತಾರೆ ನಾನ್ ವೆಜ್ಗೆ, ಅದು ಇಂಜೆಕ್ಟ್ ಮಾಡಿರ್ತಾರೆ. ಯಾಕೆಂದ್ರೆ ಈಗ ನಾವು ಏನಂತೀವಿ ಚಿಕನ್ ಅದೆಲ್ಲ ಅದು ಚೆನ್ನಾಗಿ ದಪ್ಪವಾಗಿ ಬೆಳಿಲಿ ಅಂತ ಕುರಿ ಇದು ನಾವು ಏನ್ ತಿನ್ನ ನಾನ್ ವೆಜಿಟೇರಿಯನ್ ಅಲ್ಲೋ ಆ ಡ್ರಗ್ ನ ಇದರಿಂದ ಇವನ್ ಹಾಲಲ್ಲೂ ಕೂಡ ಅಂತೀವಿ ಮೆಡಿಕಲ್ ಇದ್ರ ಮೇಲೆ ಅದು ಇರುತ್ತೆ ಹೊರತು ಅದ್ರೊಳಗೆ ಏನು ಆರೋಗ್ಯದ ಅಂಶನೇ ಇರಲ್ಲ. ಆ ಸ್ಟಿರಾಯ್ಡ್ ಕೊಟ್ಟು ಏನಾದ್ರು ಬೆಳೆಸಿದ್ದು ಆಕಳ ಇರ್ಬೋದು ಅಥವಾ ಅದು ಚಿಕನ್ ಇರ್ಬೋದು, ಕೋಳಿ ಇರ್ಬೋದು, ಆ ಟೈಮ್ನಲ್ಲೂ ಏನಾಗುತ್ತೆ ಅಂದರೆ ಅದು ನಮ್ಮ ಬಾಡಿಗೆ ಹೋಗೋಕೆ ಶುರುವಾಗುತ್ತೆ. ಯಾಕಂದ್ರೆ ನಾವು ಅದನ್ನ ಅಲ್ಲಿ ತಿಂತಾ ಇರ್ತೀವಲ್ಲ, ಅದರಿಂದ ಇದೆಲ್ಲ ಬೇಡ ಅಂತ ಆದಷ್ಟು ನಾವು ಏನಂತೀವಿ ವೆಜಿಟೇರಿಯನ್ ಫುಡ್ನ, ಈಗ ನಾವು ಏನಂತೀವಿ ಜೀವಂತ ಇರೋ ಪ್ಲಾಂಟ್ಸು ಅದೆಲ್ಲ ಅವಕ್ಕೆಲ್ಲ ಆಕ್ಸಿಜನ್ ಇರುತ್ತೆ, ಅವೆಲ್ಲ ಉಸಿರಾಡ್ತಾ ಇರೋ ಇದು ಸೊಪ್ಪು ಮತ್ತು ತರಕಾರಿಗಳು, ಹಣ್ಣುಗಳು, ಇವುಗಳನ್ನ ಜಾಸ್ತಿ ತಗೊಳ್ಳೋದ್ರಿಂದ ದೇಹನೂ ಹೆಲ್ದಿ ಆಗುತ್ತೆ. ಆಮೇಲೆ ಅಂಡಾಣು ಉತ್ಪತ್ತಿ ಆಗಲಿ, ವೀರ್ಯಾಣು ಉತ್ಪತ್ತಿ ಆಗಲಿ ತುಂಬ ಚೆನ್ನಾಗಾಗುತ್ತೆ ಅನ್ಬೋದು. ಅದರಿಂದ ಇನ್ನೂ ಒಂದು ಏನಾಗುತ್ತೆ ಅಂದರೆ ಕೊಬ್ಬಿನಂಶ ಅನ್ನೆಸರ್ಲಿ ಬರಲ್ಲ. ಎಸ್ಪೆಷಲಿ ದಿನಾನು ನಾವು ನಾನ್ ವೆಜಿಟೇರಿಯನು ದಿನಾನು ಮತ್ತು ಈ ಥರ ತಗೊಳ್ಳೇಬೇಕು ಆಲ್ಕೋಹಾಲು ಅಂದಾಗ ಏನಾಗುತ್ತೆ ಕೊಬ್ಬಿನಂಶ ಹೇಗೆ ಈ ಅಂಡಾಣು ಉತ್ಪತ್ತಿನ ಕಡಿಮೆ ಮಾಡುತ್ತೆ ಹೆಣ್ಮಕ್ಳಲ್ಲಿ ಅಂದರೆ, ಕೊಬ್ಬಿನಂಶನ ನಮಗೆ ಅದನ್ನು ಚೆನ್ನಾಗಿ ಮೆಟಬಾಲಿಸಮ್ ಮಾಡೋದೇನು ಪ್ಯಾಂಕ್ರಿಯಾಸಿಂದ ಬರೋ ಇನ್ಸುಲಿನ್. ನಮ್ಮ ಗ್ಲೂಕೋಸ್ ಏನೀಗ ನಾನು ನೀವು ಇಬ್ಬರು ಓಡಾಡ್ತಾ ಇದ್ರೆ ಒಂದೊಂದು ಗ್ಲೂಕೋಸ್ ಇದೆ ನಮ್ಮಲ್ಲಿ, ಅದೇ ಎನರ್ಜಿ ಅಂತೀವಿ, ಆತ್ಮ ಎನರ್ಜಿ, ಅದು ಗ್ಲೂಕೋಸ್ ಸೈಂಟಿಫಿಕಲಿ. ಸೊ ಆ ಗ್ಲೂಕೋಸ್ನ ಮೆಟಬಾಲಿಸಮ್ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಮೆಟಬಾಲಿಸಮ್ ಮಾಡಬೇಕಾದ್ರೆ ಪ್ಯಾಂಕ್ರಿಯಾಸಿಂದ ಉತ್ಪತ್ತಿಯಾಗ ಇನ್ಸುಲಿನ್ ಬೇಕು. ಬಟ್ ಯಾವಾಗ ಕೊಬ್ಬಿನಂಶ ಹೆಚ್ಚಿಗೆ ನಾವು ಕೊಡ್ತೀವಿ, ಇನ್ಸುಲಿನ್ ಟಯರ್ಡ್ ಆಗಿಬಿಡುತ್ತೆ. ಈಗ ನಿಮಗೆ 48 ಗಂಟೆ ಕೆಲಸ ಮಾಡ್ತಾನೆ ಇರೋದು ನೀವು ಟಯರ್ಡ್ ಆಗಲ್ವಾ? ಅದೇ ಥರ ನೀವು ಜಾಸ್ತಿ ಕೊಟ್ಟಾಗ ಪ್ಯಾಂಕ್ರಿಯಾಸು ಅದು ಮಾಡೋ ಒಂದು ಉತ್ಪತ್ತಿನ ಇನ್ಸುಲಿನ್ ಕಡಿಮೆ ಮಾಡಿ ಆ ಕಾರ್ಬೋಹೈಡ್ರೇಟ್ನ ಹಾಗೆ ಕೊಬ್ಬಾಗಿ ಬೆಳೆಯಕ್ಕೆ ಬಿಟ್ಬಿಡುತ್ತೆ ಬಾಡಿನಲ್ಲಿ. ಆ ಕಾರ್ಬೋಹೈಡ್ರೇಟ್ನ ಜಾಸ್ತಿ ಬಿಟ್ಟಿದ್ದೆ ಅದು ಅಂಡಾಣು ಓವರಿಸ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಈ ಅಂಡಾಣು ಉತ್ಪತ್ತಿ ಆಗೋ ಸಮಯಕ್ಕೆ ಆ ಕೊಬ್ಬಿನಂಶ ಅದನ್ನು ಹೊರಗಡೆ ಬರಕ್ಕೆ ಬಿಡಲ್ಲ. ಯಾಕಂದರೆ ಆ ಕೊಬ್ಬಿನಂಶ ಹೋಗಿ ಮೇಲ್ ಹಾರ್ಮೋನ್, ಹೆಣ್ಮಕ್ಳಲ್ಲಿ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಆಗಿ ಪರಿವರ್ತನೆ ಆಗುತ್ತೆ. ಅದೊಂದು ದೊಡ್ಡ ಮೆಕ್ಯಾನಿಸಮ್. ಇದನ್ನೆಲ್ಲೇ ನಾವು ಒಂದೊಂದು ವರ್ಷ ಓದ್ಬಿಟ್ಟಿರ್ತೀವಿ ಇದನ್ನ ಮೆಡಿಕಲ್ ಕಾಲೇಜಲ್ಲಿ ಪಾಸ್ ಆಗ್ಬೇಕಾದ್ರೆ. ಸೊ ಇದು ಒಂದು ದೊಡ್ಡ ಮೆಕ್ಯಾನಿಸಮು. ಸೊ ಕೊಬ್ಬಿನಂಶನ ಅವರು ಕಡಿಮೆ ಮಾಡ್ಕೋಬೇಕು ಅಂದರೆ ಹಿತಮಿತವಾದ ಆಹಾರ, ಹಿತಮಿತವಾದ ಒಂದು ವ್ಯಾಯಾಮ, ಲೈಫ್ ಸ್ಟೈಲು, ಆಮೇಲೆ ಆದಷ್ಟು ಜಂಕ್ ಫುಡ್ ಅದನ್ನೆಲ್ಲ ತಿಂದೇ ಇರೋದು, ಆಮೇಲೆ ಒಳ್ಳೆಯ ನಿದ್ದೆ ಎಷ್ಟಾಗುತ್ತೋ ಅಷ್ಟು. ಅದಕ್ಕೆ ಸ್ಟ್ರೆಸ್, ಈಗ ಕೆಲಸ ಆದಮೇಲೆ ಒಂದು ಸ್ವಲ್ಪ ಸ್ಟ್ರೆಸ್ ಇರಲೇಬೇಕಾಗುತ್ತೆ. ಸ್ಟ್ರೆಸ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಬಟ್ ಏನಾಗುತ್ತೆ ಅಂತಂದರೆ ಈಗ ಅವರು ನೈಟ್ ಡ್ಯೂಟಿನೂ ಮಾಡಬೇಕಾಗ್ಬೋದು, ಡೇ ಡ್ಯೂಟಿನೂ ಮಾಡಬೇಕಾಗ್ಬೋದು. ಕೆಲಸಗಳು ಅದು ಕೆಲಸ ಮಾಡೋ ಎನ್ವಿರಾನ್ಮೆಂಟಲ್ಲಿ ಚೇಂಜ್ ಆದಾಗ ಏನಾಗುತ್ತೆ ಅಂದರೆ ಆ ಬಯಾಲಜಿಕಲ್ ಕ್ಲಾಕ್ ಅದು ಚೇಂಜ್ ಆದಾಗ ಅವ್ರ ಮೆನ್ಸ್ಟ್ರುಯೇಷನ್ ಹಿಂದೆ ಮುಂದೆ ಆಗಿ ಶುರುವಾಗುತ್ತೆ. ಡಾಕ್ಟರ್ ಪರಿಮಳ ಅವರೇ, ನೀವೀಗ 37 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದೀರಾ. ಸೊ ನಿಮ್ಮ ಅನುಭವದ ಪ್ರಕಾರ ಈ ರೀತಿ ಕೇಸ್ಗಳು ನಿಮಗೆ ಬರುತ್ತಾ? ಅಂದರೆ ಮೊದಲು ಜಾಸ್ತಿ ಇದೆಯಾ ಅಥವಾ ಈಗ ಜಾಸ್ತಿ ಇದೆಯಾ? ಯಾವ ರೀತಿಯ ಕೇಸ್ಗಳು ಬರುತ್ತೆ ಮ್ಯಾಮ್?
ಇವಾಗ ಬಂಜೆತನದ ಕೇಸ್ಗಳು ನಾವು ತುಂಬಾ ನೋಡ್ತೀವಿ. ನೀವು ನೋಡ್ಬೋದು ಇವಾಗ ಎಲ್ಲ ಕಡೆ ಬಂಜೆತನ ಕೇಂದ್ರಗಳೇನೆ ತುಂಬಾನೇ ಇದೆ. ಇವಾಗ ಮೊದ್ಲಂದ್ರೆ ಒಂದು ಕ್ಲಿನಿಕ್ ಇರ್ತಿತ್ತು, ಒಂದು ಹಾಸ್ಪಿಟಲ್ ಇರ್ತಿತ್ತು ಅಲ್ವೇ, ಡಾಕ್ಟರ್ಗಳು ಸಿಗ್ಬೇಕು ಅಂದ್ರೆ. ಇವಾಗ ನೀವು ಗಲ್ಲಿಗೂ ನೋಡಿದ್ರೆ ಬಂಜೆತನ ಕೇಂದ್ರ, ಬಂಜೆತನ ತಪಾಸಣಾ ಕೇಂದ್ರ ಮತ್ತು ಇದು ಇನ್ಫರ್ಟಿಲಿಟಿ ಸೆಂಟರ್ಸ್, ಫರ್ಟಿಲಿಟಿ ಸೆಂಟರ್ಸ್ ಹಿಂಗೆಲ್ಲ ಇದೆ. ಅದರಿಂದಾನೇ ಅರ್ಥ ಮಾಡ್ಕೋಬಹುದು ಇವಾಗ ಟೆಕ್ನಾಲಜಿ ಹೆಚ್ಚಾದಾಗೆ ನಮ್ದು ಒಂದು ಫೈನಾನ್ಷಿಯಲ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಂಗೆ ಒಂದು ಫ್ಯಾಮಿಲಿನಲ್ಲಿ, ಸೊ ಅವ್ರದ್ದು ಏಜ್ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ, ಬಂಜೆತನದ ಕೇಸ್ಗಳು ಜಾಸ್ತಿ ಆಗ್ತದೆ. ನಾನು ಅಬೌಟ್ 86ಇಂದ ನಾನು ಈ ವೃತ್ತಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಗೌರ್ಮೆಂಟಲ್ಲಿದ್ದೆ, ವಾಣಿ ವಿಲಾಸಲ್ಲಿದ್ದೆ, ಆಮೇಲೆ ಈಗ ಕಾರ್ಪೊರೇಟಲ್ಲಿದ್ದೀನಿ, ಮತ್ತು ನಂದೇ ಪ್ರೈವೇಟ್ ಒಂದು ಸೆಂಟರ್ನಲ್ಲೂ ಇದ್ದೀನಿ. ಎಲ್ಲ ಕಡೆ ನೋಡಿದ ಹಾಗೆ ಇವಾಗ ಬಂಜೆತನದ ಕೇಸ್ಗಳು ತುಂಬ ಇದೆ. ಅದಕ್ಕೆ ಕಾರಣ ನಾವು ಮಾತಾಡಿದ್ದು ಯಾವುದೇ ಒಂದು ಇರ್ಬೋದು, ಇವಾಗ ಹೆಚ್ಚಿಗೆ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಆಮೇಲೆ ಇತ್ತೀಚೆಗೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ನಾವು ಮಾಡ್ಕೊಳ್ಳೇಬೇಕು ಅಂತ ಏನಿದೆ, ನಾವು ಒಂದು ಓವರಿ ಏನು ಹೇಳ್ತೀವಿ ಅಂದರೆ ಅಂಡಾಣು ಪ್ರಿಸರ್ವೇಷನ್, ಎಗ್ ಪ್ರಿಸರ್ವೇಷನ್ ಮಾಡ್ಬೋದು, ಅಥವಾ ಸ್ಪರ್ಮ್ನ ನಾವು ಮತ್ತೆ ತಗೋಬೋದು, ಡೋನರ್ ಸ್ಪರ್ಮ್ಸು. ಇವೆಲ್ಲ ಕೆಲವು ಟೆಕ್ನಾಲಜಿಕಲಿ ವೆರಿ ಅಪ್ರಿಷಿಯಬಲ್. ಬಟ್ ಅದು ಎಲ್ಲೋ ನಮ್ಮ ಒಂದು ನ್ಯಾಚುರಲ್ ಜೀವನಕ್ಕೆ ಹೊಡ್ತಾ ಕೊಡ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ. ಅದು ಇದೆಯಲ್ಲ 36-37 ಮಾಡ್ಕೊಂಡ್ರೆ ಆಯ್ತೆ ಬಿಡು, ಏನಕ್ಕೆ ಇವಾಗಲೇ ಮಾತಾಡುವಾಗ ಈಗ ನೀವು ಕೂಡ ಹೇಳೋದು 36-37 ಓಕೆ, ನ್ಯಾಚುರಲ್ ಆಗಿ ನಾವು ಬೇರೆ ಇದರಲ್ಲಿ ಟೆಕ್ನಿಕಲ್ ಅಲ್ಲಿ ಬಹಳಷ್ಟು ಇಂಪ್ರೂವ್ ಆಗಿದೆ ಆ ರೀತಿ. ಬಟ್ ಅದು ನಮ್ಮ ದೇಹಕ್ಕೆ ಎಷ್ಟು ಎಫೆಕ್ಟ್ ಆಗ್ಬೋದು ಮಕ್ಕಳು? ಖಂಡಿತ ಹಾಗೆ ಆಗುತ್ತೆ. ಯಾಕೆಂದ್ರೆ ಯಾವ ಕ್ರಿಯೆ ಯಾವಾಗ ಆಗ್ಬೇಕೋ ಅದೇ ಒಳ್ಳೇದು. ನಾವು ಯಾವಾಗ ಅದನ್ನು ಫೋರ್ಸ್ ಮಾಡಿ ಬಲವಂತವಾಗಿ ಮುಂದೆ ಹಾಕ್ತಿವೋ ಅವಾಗ ನಾವು ಜಾಸ್ತಿ ಮೆಡಿಸಿನ್ ಹೆಲ್ಪ್ ತಗೋಬೇಕಾಗುತ್ತೆ ಅಲ್ವೇ. ಅದು ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ, ನಾವೇನು ಮಾಡ್ತೀವಿ ಮತ್ತೆ ಬಂಜೆತನ ಟ್ರೀಟ್ಮೆಂಟ್ಸ್ ಅಂದರೆ ಅದನ್ನು ಆರ್ಟಿಫಿಷಿಯಲ್ ಆಗಿ ಎಗ್ ಪ್ರೊಡಕ್ಷನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಮಾಡಲಿಕ್ಕೆ ನಾವು ಒಂದು ಸಾಕಷ್ಟು ಮೆಡಿಸಿನ್ ಇಂಜೆಕ್ಷನ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಇದರೊಳಗಡೆಗೆ ಅವ್ರದ್ದು ಹಣಕಾಸಿನ ಮುಗ್ಗಟ್ಟು ಕೂಡ ಬರುತ್ತೆ ಅವರಿಗೆ, ಯಾಕೆಂದರೆ ಅದು ಮೆಡಿಸಿನ್ಗಳು ಕಾಸ್ಟ್ಲಿ ಇರುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ದೇಹದ ಮೇಲೆ ಬೇಗನೆ ಡಯಾಬಿಟಿಸ್ ಬರ್ಬೋದು, ಹೈಪರ್ ಟೆನ್ಷನ್ ಬರ್ಬೋದು. ಆಮೇಲೆ ಈ ಏಜಿಗೆ ಬಂದು ಪ್ರೆಗ್ನೆನ್ಸಿ ಆಗೋದು ಇನ್ನೊಂದು ಮುಖ್ಯ ಅಂದರೆ, ಬೇಬಿಗಳು ಅಬ್ನಾರ್ಮಲ್ ಆಗಿ ಹುಟ್ಟೋ ಚಾನ್ಸಸ್ಸು ತುಂಬ ಇರುತ್ತೆ. ಸಾಧಾರಣವಾಗಿ ನಮಗೆ 32-33 ಮೇಲೆ ಪ್ರೆಗ್ನೆನ್ಸಿಗಳಾದಾಗ ಅಬ್ನಾರ್ಮಲ್ ಬೇಬೀಸ್, ಅಂಗವಿಕಲ ಮಕ್ಕಳು ಹುಟ್ಟುವ ಸಾಧ್ಯತೆ ಒಂದು 20% ಇರುತ್ತೆ ಅಂತ ಹೇಳ್ಬೋದು. ನಾವು ಮೊದಲೇನು ಹೇಳ್ತಿದ್ವಿ, ಸಂಬಂಧದೊಳಗೆ ಮದುವೆ ಆದರೆ ಮಾತ್ರ ಅಂಗವಿಕಲ ಮಕ್ಕಳು ಅಂತ ಹೇಳ್ತಿದ್ವಿ. ಈಗ ಸಂಬಂಧದೊಳಗೆ ಆದ್ರೂ ಪರವಾಗಿಲ್ಲ, ಬಟ್ ಇಲ್ಲಿಂದನೇ ಜಾಸ್ತಿ ಇವಾಗ ಅಂಗವಿಕಲ ಮಕ್ಕಳು ಬರ್ತಾರೆ. ಅದರಿಂದ ಹೆಚ್ಚಿನ ಸ್ಕ್ಯಾನಿಂಗ್ ನಾವು ಮಾಡಕ್ಕೆ ಶುರು ಮಾಡ್ತೀವಿ. ಬೈಕೋತಾರೆ, ಏನು ಹೋದಾಗಲಿಲ್ಲ ಸ್ಕ್ಯಾನ್ ಮಾಡ್ತಾರಲ್ಲ ಅಂದರೆ. ಬಟ್ ಅಲ್ಲಿ ಏಜ್ ಫ್ಯಾಕ್ಟರ್ ಇರೋದಕ್ಕೆ ನಮಗೂ ಭಯ ಇರುತ್ತೆ ವೈದ್ಯರಿಗೆ, ಏನಾದ್ರು ಮಿಸ್ ಆಗ್ತಾ ಇದೆಯಾ, ಯಾಕಂದ್ರೆ ಅವಳಿಗೆ ಒಳ್ಳೆ ಮಗು ಬೇಕು ಗಂಡ ಹೆಂಡತಿಗಲ್ವಾ, ಅವರು ಅದು ನ್ಯಾಚುರಲಿ. ಸೊ ಅವಾಗ ನಾವು ಏನ್ ಮಾಡ್ತೀವಿ, ಹೆಚ್ಚಿನ ನಮ್ಗೆ ಅದು ಕೈಯಿಂದ ಗೊತ್ತಾಗದೇ ಇರೋದು ಅಲ್ಟ್ರಾಸೋನೋಜನ್ ಗೊತ್ತಾಗೋದ್ರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವಾಗ ಸ್ಟೇಜಿಂಗ್ ಸ್ಕ್ಯಾನ್ಗಳು ಮಾಡಿಕೊಂಡು ಸರಿಯಾಗಿ ಹಾರ್ಟ್ ಡೆವಲಪ್ಮೆಂಟ್ ಆಗ್ತಿದೆಯೇ, ಸರಿಯಾಗಿ ಕಿಡ್ನಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನೋಡ್ತಾ ಹೋಗೋದ್ರಿಂದ ಮತ್ತೆ ಅಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟಿಗೇಷನ್ಸು ಟೆಕ್ನಾಲಜಿ ಯೂಸ್ ಆಗುತ್ತೆ. ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂದ್ರೂ ಅದು ಮಾನಸಿಕವಾಗಿಯೂ ತುಂಬ ಅವರಿಗೆ ಒಂದು ನಿತ್ರಾಣ ಮಾಡುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ನ ಒಂದು ಮಗು ಆಗಿ ಅದು ಆಗಾಶತಿಗೆ ಒಂದು ಜೀವನನೇ ಮುಗಿದು ಹೋಯ್ತೆ ಅನ್ನಷ್ಟು ಅಲ್ಲಿಗೆ ಅವ್ರದ್ದು ಬೇರೆ ಅಭಿರುಚಿಗಳು, ಅವ್ರಿಗೊಂದು ಬೇರೆ ಅಭಿರುಚಿಗಳು ಇರ್ಬೋದು, ಒಂದೇನೋ ಒಂದು ಆಸೆ ಇರ್ಬೋದು, ಅದನ್ನೆಲ್ಲ ಅವ್ರು ಯಾವಾಗ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಆದ್ದರಿಂದ ಆದಷ್ಟು ಬ್ಯಾಲೆನ್ಸಿಂಗ್ ಅಂತ ಏನಂತೀವಿ, ನಮ್ಮ ಒಂದು ವಿದ್ಯಾರ್ಜನೆ ಇರ್ಬೋದು, ನಮ್ಮ ಒಂದು ಕೆಲಸನ ನಾವು ಏನೋ ಒಂದು ಅದನ್ನು ಸಾಧಿಸೋ ಒಂದು ಛಲ ಇರ್ಬೋದು, ಮತ್ತು ಸಂಸಾರನ ನಾವು ಮಾಡ್ಕೊಳ್ತಾ ಇರೋ ಒಂದು ಎಲ್ಲನೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಒಂದು ನಾನು ಹೇಳ್ತೀನಿ ಇದರೊಳಗಡೆ ಮುಖ್ಯವಾಗಿ, ಹಿರಿಯರು ಮೊದಲಿಂದನೂ ಏನು ಹೇಳ್ತಾ ಬಂದಿದ್ದಾರಲ್ಲ, ಇಂಥ ಟೈಮ್ಲ ಇದು ಮಾಡೋದು ತುಂಬಾ ಯೋಚನೆ ಮಾಡಿ ಬಂದಿರೋಂಥ ಮಾತುಗಳದು. ಅವ್ರ ಮಾತುಗಳನ್ನು ಇವ್ರಿಗೆ ಏನು ಗೊತ್ತಿದೆ, ಜಸ್ಟ್ ಬಿಕಾಸ್ ಅವ್ರು ಏನೋ ಓದಿರಲ್ಲ, ಅವ್ರೇನೋ ನಮ್ಮಷ್ಟು ಓದಿಲ್ಲ ಅನ್ನೋ ಒಂದು ಧಾರಣೆಯಿಂದ ಮಾತಾಡೋ ಬದಲು ಅವ್ರು ಹೇಳಿರೋದ್ರೊಳಗೆ ಒಂದು ಏನೋ ತುಂಬ ಅರ್ಥಗರ್ಭಿತ ಇದೆ ಅನ್ನೋದನ್ನು ಅವಳಸ್ಕೋಬೇಕು ನಾವು. ಅವಾಗ ಎಲ್ಲ ಜೀವನ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ತೀನಿ. ಮೇಡಮ್, ಮತ್ತೊಂದು, ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವರು ಪ್ರೆಗ್ನೆನ್ಸಿ ಆಗ್ತಾರೆ, ಅದಾದ್ಮೇಲೆ ಅಬಾರ್ಟ್ ಆಗುತ್ತೆ. ಸೊ ಈ ಕೇಸ್ ಯಾಕೆ ಆಗ್ತಿದೆ? ಯಾಕಂದ್ರೆ ನಾವು ನೀವು ಹೇಳಿದ್ರಿ ಈಗಾಗಲೇ, ಜೀವನ ಶೈಲಿ ಆಗಿರ್ಬೋದು ಅಥವಾ ನಾವು ತಿನ್ನೋ ಫುಡ್ ಆಗಿರ್ಬೋದು, ಬಟ್ ನ್ಯಾಚುರಲ್ ಆಗಿ ಮನೆ ಫುಡ್ ತಿಂದ್ರು ಕೂಡ ಕೆಲವರಿಗೆ ಅಬಾರ್ಟ್ ಆಗುತ್ತೆ. ಅವಾಗ ಪ್ರಾಬಬ್ಲಿ ಏನು ಇರ್ಬೋದು ಅಂತಂದ್ರೆ, ಅಲ್ಲಿ ಅವರಿಗೆ ಗರ್ಭಚೀಲದಲ್ಲಿ ಡೆವಲಪ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ, ಗರ್ಭಚೀಲದಲ್ಲಿ ಸೆಪ್ಟಮ್ ಅಂತ ಇರುತ್ತೆ, ಗರ್ಭಚೀಲ ಇಬ್ಬಾಗವಾಗಿರುತ್ತೆ. ಅವಾಗ ಈ ಮಗು ನಿಂತ್ಕೊಳಕ್ ಹೋದ್ರೂ ಆ ಮಗುನ ಅದನ್ನ ಹೊರಗಡೆ ಹಾಕ್ತಾ ಇರುತ್ತೆ. ಅದು ಒಂದು ಕಾರಣ ಇರ್ಬೋದು. ಇಲ್ಲ ಅಂತಂದ್ರೆ ಎಷ್ಟೋ ಸರಿ ಏನಂತ ಹೇಳ್ತೀವಿ ನಾವು, ಪಾಲಿಸಿಸ್ಟಿಕ್ ಓವರೀಸು ಇದೆಲ್ಲ ಅಂತ ಹೇಳಿದ್ನಲ್ಲ, ಅಲ್ಲಿ ಅಂಡಾಣುಗಳು ಹೆಲ್ದಿಯಾಗಿರಲ್ಲ. ಅಂಡಾಣು ಉತ್ಪತ್ತಿ ಆಗಿದ್ರೂ ಚಿಕ್ಕ ಅಂಡಾಣುಗಳು ಇರ್ತವೆ, ಅದು ಯಾವಾಗ ಫರ್ಟಿಲೈಸ್ ಆಗುತ್ತೆ. ಆಮೇಲೆ ಇಲ್ಲಿ ವೀರ್ಯಾಣುಗಳಲ್ಲಿ ಏನೋ ಒಂದು ದೋಷ ಇರ್ಬೋದು.
ಗಂಡಿನ ಕಡೆಯಿಂದ. ಹಾ. ಸೊ ಗಂಡ ಹೆಂಡತಿಯ ಒಂದು ಜೆನೆಟಿಕ್ ಕಂಪೋಸಿಷನ್ ಅಂತ ಏನಂತೀವಿ, ಆ ಜೆನೆಟಿಕ್ ಕಂಪೋಸಿಷನ್ ಅಲ್ಲಿ ಏನಾದ್ರು ತೊಂದರೆ ಇದ್ರೂ ಈ ಥರ ಅಬಾರ್ಷನ್ 2 ತಿಂಗಳು 3 ತಿಂಗಳಿಗೆ ಆಗ್ತಾರೆ, ಇಲ್ಲ ಪ್ರೆಗ್ನೆನ್ಸಿ ಆದರೂ ಕೂಡ ಹಾರ್ಟ್ ಡೆವಲಪ್ಮೆಂಟ್ ಆಗಲ್ಲ. ಓಹೋ. ಸೊ ಅದನ್ನು ನಾವು ಮತ್ತೆ ಅವಳು ಇನ್ನೊಂದ್ಸರಿ ಪ್ರೆಗ್ನೆನ್ಸಿ ಹಾಕೋ ಮುಂಚೆ ಅವಳಿಗೆ ಕೆಲವು ಟೆಸ್ಟ್ಗಳಿರುತ್ತೆ, ಅಪ್ಲಾ ಸಿಂಡ್ರೋಮ್ ಆ ಥರ ಕೆಲವೆಲ್ಲ ಟೆಸ್ಟ್ಗಳಿದೆ. ಆ ಟೆಸ್ಟ್ಗಳು ಮಾಡಬೇಕು. ಅದರದ್ದೇನು ಜನರಲ್ ಅವಳ ಹೆಲ್ತು, ವೆಯ್ಟು, ಅವಳಿಗೆ ರಕ್ತಹೀನತೆ ಅದನ್ನೆಲ್ಲ ನೋಡಿಕೊಂಡು, ಆಮೇಲೆ ಹಸ್ಬೆಂಡು ಒಂದು ಸೆಮೆನ್ ಟೆಸ್ಟು ಕೆಲವು ಟೆಸ್ಟ್ಗಳನ್ನು ಮಾಡಿಸ್ಬೇಕು. DNA ಫ್ರಾಗ್ಮೆಂಟೇಷನ್ ಅಂತ ಮಾಡ್ತೀವಿ. ಅದೆಲ್ಲ ಮಾಡೋದ್ರಿಂದ ನಾವು ಇದನ್ನ ಖಂಡಿತವಾಗ್ಲೂ ತಡೆಗಟ್ಟಬಹುದು. ಕಾರಣ ಇರುತ್ತೆ ಅಲ್ಲಿ. ಅದಿಲ್ಲದೆ ಏನೂ ಇಲ್ಲ ಅಂದರೆ ತುಂಬ ಅವಳಿಗೆ ಏನಾದ್ರು ಅವಳು ದೇಹಕ್ಕೆ ಆಯಾಸ ಮಾಡ್ಕೊಳ್ತಾ ಇರಬೇಕು. ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ಬೋದು, ಅವಳೇ ಎಲ್ಲನೂ ಮಾಡಬೇಕು ಅನ್ನೋ ಒಂದು ಪರಿಸರ ಇದ್ದರೆ ಅದನ್ನು ಖಂಡಿತವಾಗೂ ಹಿರಿಯರು ಗಮನಿಸಬೇಕು. ಆ ಮನೆ ಮ್ಯಾಮ್, ಈಗ ಪ್ರಮುಖವಾಗಿ ಪ್ರತಿಯೊಂದು ಈಗ ಸ್ಟೈಲಿಶ್ ಲೈಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಹೆಣ್ಮಕ್ಳು ಕೂಡ ಸ್ಟೈಲಿಶ್ ಆಗಿ ಈಗಿನ ಜನ್ರೇಷನ್ಗೆ, ಈಗಿನ ಪಾರ್ಟಿ ಮೂಡ್ಗೆ ಎಲ್ಲ ಹೋಗ್ತಾರೆ. ಪ್ರಮುಖವಾಗಿ ಇದು ಕೂಡ ಒಂದು ಕಾರಣ ಅನಿಸುತ್ತಾ? ಹೌದು. ಯಾವುದೇ ಆಗಲಿ ನಾವೇನು ಹೇಳ್ತೀವಿ ಅಂದರೆ, ಯಾವುದು ಅತಿಯಾದರೂ ಯಾವುದು ವಿಷನೇ ಆಗುತ್ತೆ ಅಂತ. ಎನಿಥಿಂಗ್ ದಟ್ ಈಸ್ ಟೂ ಮಚ್ ವಿಲ್ ಬಿ ಟೂ ಬ್ಯಾಡ್. ಓಕೆ. ಏನೋ ಅವಾಗಿವಾಗ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಈಗ ನಮ್ಮ ಕೆಲಸದ ಒಂದು ಪರಿಸರದಲ್ಲಿ ಇದು ಪಾರ್ಟಿ ಅನ್ನೋದು ಒಂದು ಸಂಭ್ರಮಿಸೋದು. ಅದು ಆ್ಯಕ್ಚುಲಿ ನಾವು ಯಾರೋ ಒಬ್ರಿಗೆ ಈಗ ನಿಮಗೊಂದು ಅವಾರ್ಡ್ ಬಂದ್ಬಿಟ್ಟಿದೆ, ಫುಲ್ ZTV ಸಂಭ್ರಮ ಪಡಬೇಕು, ಸಾಯಂಕಾಲಕ್ಕೆ ಒಂದು ಊಟಕ್ಕೆ ಅದಕ್ಕೆ ಇದಕ್ಕೆ ಮಾಡ್ತಾರೆ. ಬಟ್ ಅಲ್ಲಿ ನಾವು ನಮ್ಮನ್ನ ಹೇಗೆ ನಾವು ನೋಡ್ಕೋಬೇಕು ಅನ್ನೋದು ಅದು ಮುಖ್ಯ. ಅದನ್ನ ಆದಷ್ಟು ರಿಪೀಟೆಡ್ ಆಗದೆ ಇರೋಕ್ಕೂ ನೋಡ್ಕೊಳ್ಳೋದನ್ನು ನೋಡಬೇಕು. ಯಾಕಂದ್ರೆ ಹಗಲೆಲ್ಲ ಹೋಗೋದ್ರಿಂದ ಒಂದು ಪರಿಸರಕ್ಕೆ ನಾವು ಎಕ್ಸ್ಪೋಸ್ ಆಗ್ತೀವಿ. ಅಲ್ಲಿ ಎಷ್ಟೋ ಜನ ಸ್ಮೋಕಿಂಗ್ ಅಂತ ಹೇಳಿದೆ ನಾನು. ಈ ಪಾರ್ಟಿ ಅಂದಮೇಲೆ ಕೆಲವು ಕಡೆ ಸ್ಮೋಕಿಂಗ್ ಅಲೋ ಮಾಡಿಬಿಟ್ಟಿರ್ತಾರೆ. ನಾವೇ ಸ್ಮೋಕ್ ಮಾಡಬೇಕಾಗಿಲ್ಲ. ಆ ಹೊಗೆನ ತಗೊಳ್ತೀವಲ್ಲ ಆವಾಗಲೂ ಕೂಡ ಅಕಸ್ಮಾತ್ ಅಲ್ಲಿ ಹೋಗಿರೋ ಹೆಣ್ಣಿಗೆ ಅವಳು ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಿರಲ್ಲ, ಆ ತಿಂಗಳು ಪೀರಿಯಡ್ ಬರೋದಿರುತ್ತೆ. ಆ ಟೈಮ್ನಲ್ಲಿ ಅವಳನ್ನ ಆ ಸ್ಮೋಕ್ನ ಹವಾನ ತಗೊಂಡಾಗ ಆ ಮಗುವಿನ ಮೇಲೆ ಪರಿಣಾಮ ಆಗ್ಬೋದು. ಈ ಅಬಾರ್ಷನ್ ಅಂತ ಈಗೇನು ಹೇಳಿದ್ವಿ ಅದಾಗ್ಬೋದು. ಸೊ ಯಾವುದೇ ಆಗಲಿ ಎಷ್ಟು ಹಿತಮಿತವಾಗಿ ಇದ್ದರೆ ಒಳ್ಳೆಯದು. ಹೋದ್ರೂ ಕೂಡ ಇವರು ತಮ್ಮ ಆಹಾರ, ತಮ್ಮ ಜೀವನ ಶೈಲಿ ಬಗ್ಗೆ ಒಂದು ಕಣ್ಣಿಟ್ಕೊಂಡು, ಒಂದು ಮನಸ್ಸಿಟ್ಕೊಂಡು ಬರಬೇಕು. ಅಲ್ಲಿ ಕೊಟ್ಟಿದ್ದನ್ನೆಲ್ಲ ನೀನು ತಿನ್ಬೇಕಾಗಿಲ್ಲ, ನಿನಗೆ ತಿನ್ನು ಅಂತ ಯಾರು ಹೇಳೋದು ಕೂರ್ಸಲ್ಲ. ಅಲ್ಲಿ ಕೊಟ್ಟಿದ್ದನ್ನೆಲ್ಲ ನೀವು ಕುಡಿಬೇಕಾಗಿಲ್ಲ. ನಾನು ಈ ಏಜಲ್ಲಿ ನಾನು ಅದನ್ನೇ ಹೇಳ್ತೀನಿ. ಸೊ ನೀವು ಮಾತಾಡುವಾಗ ಈಗ ಯೂತ್ಸ್ ಇದ್ದಾರೆ, ಕಾಲೇಜ್ ಲೈಫ್ ಡ್ರಗ್ಗೂ ಅಡಿಕ್ಟ್ ಆಗ್ತಾರೆ. ಇದು ಕೂಡ ಪರಿಣಾಮನೇ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಯಾವ್ದಾದ್ರೊಳಗೂ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ. ಅದನ್ನ ಖಂಡಿತವಾಗ್ಲೂ ಮನೇಲಿರೋ ಅಪ್ಪ ಅಮ್ಮಂದ್ರು ಅವ್ರನ್ನ ಕಾಲೇಜಿಗೆ ಹೋದ ತಕ್ಷಣ ಅವ್ರನ್ನ ನಾವು ನೋಡದೇ ಇದ್ರೆ ಒಂದು ತಪ್ಪಾಗುತ್ತೆ. ಅವರ ಪರಿಸರ, ಅವರ ಸಹಪಾಠಿಗಳು, ನಾವೇನಂತೀವಿ ಸಹವಾಸ ದೋಷ ಅಂತ ಒಂದು ಗಾದೆ ಇದೆ ನಮ್ದ್ರೊಳಗಲ್ವಾ. ನೀ ಏನು ಸಹವಾಸ ಮಾಡ್ತೀಯೋ ಹಂಗೆ ನೀನು ಇರ್ತೀಯ ಅಂತ. ಬರೀ ಅಪ್ಪ ಅಮ್ಮ ಇದ್ರೆ ಸಾಕು, ನಿನ್ನ ಪರಿಸರ, ನಿನ್ನ ಸಹವಾಸ ಹೇಗಿದೆ ಅದ್ರ ಮೇಲೆ ಅವ್ರದ್ದು ಒಂದು ಪರ್ಸನಾಲಿಟಿನೂ ರೂಪ ಕೊಡುತ್ತೆ, ವ್ಯಕ್ತಿತ್ವ. ಸೊ ಅದನ್ನು ಕೂಡ ಅವಾಗವಾಗ ಗಮನಿಸ್ಬೇಕು. ಅಂದರೆ ಅವ್ರನ್ನ ಬೆನ್ನಟ್ಕೊಂಡು ಹೋಗ್ಬೇಕು ಅಂತಿಲ್ಲ, ಆದಷ್ಟು ಅವ್ರ ಜೊತೆಗೆ ನೀವು ಸಮಯ ಕೊಡಿ. ನಾನು ಬೆಳಗ್ಗೆ ಹೋಗ್ತೀನಿ, ಸಾಯಂಕಾಲ ಬರ್ತೀನಿ, ಸಂಡೆಗೆ ಒಂದ್ಸರಿ ನನ್ನ ಮಗಂಗೋ ಮಗಳಿಗೋ ಹಾಯ್ ಅಂತೀನಿ ಅಂದರೆ ಆಗಲ್ಲ. ನೀವು ಆದಷ್ಟು ಅವರಿಗೆ ಸಮಯ ಕೊಡಿ. ಅವ್ರ ಜೊತೆಗೆ ನೀವೂ ಹೋಗಿ, ನಿಮ್ಮ ಜೊತೆಗೆ ಅವರೂ ಬರಲಿ ಅನ್ನೋ ಒಂದು ಬಾಂಧವ್ಯ, ಒಂದು ಇದನ್ನು ಇಟ್ಕೊಂಡಾಗ, ಒಂಥರ ಏನಂತೀವಿ ನಾವು ನಂಟು ಇಟ್ಕೊಂಡಾಗ ಅಷ್ಟು ತೊಂದರೆಗಳು ಆಗಲಿಕ್ಕಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ. ಕೊನೆಯದಾಗಿ ಮೇಡಮ್, ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡು ಹೋದ್ರೆ, ಅಂದರೆ ಈಗಿನ ಜನಾಂಗಕ್ಕೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ? ಯಾಕಂದರೆ ಬಂಜೆತನ ಅನ್ನೋದು ನೀವು ಕೂಡ ಹೇಳಿದ್ರೆ, ಅಲ್ಲಲ್ಲಿ ಈಗ ಕ್ಲಿನಿಕ್ ಆಗಿರ್ಬೋದು, ಅಲ್ಲಲ್ಲಿ ಬಹಳಷ್ಟು ಅಡ್ವರ್ಟೈಸ್ಮೆಂಟ್ಗಳಿರುವಂಥದ್ದು. ಬಟ್ ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ಬೇರೆಯವ್ರು ಹೇಳಿ ನಾವು ತಿಳ್ಕೊಬೇಕಂದ್ರೆ ಪ್ರತಿಯೊಬ್ಬರು ಯಾವ ರೀತಿಯಾದಂತಹ ತಿಳ್ಕೊಬೇಕು ವಿಚಾರಗಳನ್ನು, ನೀವು ಏನು ಹೇಳ್ತೀರಾ? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಹೆಣ್ಮಕ್ಳಾದವರು ಅವರು ಓದು ಎಲ್ಲ ಭಾರಿ ಮುಖ್ಯ, ಓದಿ. ಆದರೆ ನೀವು ಅದಕ್ಕೆ ಅಂತ ನಿಮ್ಮ ದಾಂಪತ್ಯ ಜೀವನನ ತುಂಬ ಮುಂದಾಗ್ಲಿಕ್ಕೆ ಹೋಗ್ಬಿಡಿ. ಕೆಲವನ್ನ ನಾವು ಏನು ಮಾಡೋಕ್ಕಲ್ಲ, ಇದು ಆದಮೇಲೆ ಅದು ಆದಮೇಲೆ ಇದು ಅನ್ನೋ ಒಂದು ನಿರ್ಬಂಧ ನಿಮ್ಮ ಮೇಲೆ ನೀವು ಹಾಕ್ಕೋಬೇಡಿ. ಜೀವನ ಹೇಗೆ ಬರುತ್ತೋ ಅದನ್ನು ಆದಷ್ಟು ಸಂತೋಷವಾಗಿ ತೊಗೊಂಡು ಎರಡನ್ನೂ ನೀವು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ, ಅದನ್ನು ಹೊಂದ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ನೀವು ಮದುವೆನ 24 ಈಗಿನ ಪರಿಸರಕ್ಕೆ 24, 25, 26 ಮದುವೆ ಮಾಡ್ಕೊಳ್ಳಿ. ಮದುವೆ ಆಗಿ 1 ವರ್ಷ ನೀವು ಸ್ವೇಚ್ಛೆಯಾಗಿದ್ರೂ ಪರವಾಗಿಲ್ಲ, ಆಮೇಲೆ ಒಂದು 2-3 ವರ್ಷದಲ್ಲಾದ್ರೂ ಮೊದಲನೇ ಮಗು ಆಗಿಬಿಡಲಿ. 27, 28 ದಾಟರೊಳಗೆ ಮೊದಲನೇ ಮಗು ಆದಷ್ಟು ಅದು ಆರೋಗ್ಯವಾಗಿರುತ್ತೆ, ನೀವು ಆರೋಗ್ಯವಾಗಿರ್ತೀರ. ಹೆರಿಗೆಗಳು ಸುಲಲಿತವಾಗಿ ನಾರ್ಮಲ್ ಆಗಿ ಅಂತ ನಾವೇನಂತೀವಿ ಆಗ್ಬೋದು. ಆಮೇಲೆ ಗಂಡು ಮಕ್ಕಳು ಕೂಡ ಅವರ ಸಹವಾಸವನ್ನು ಸರಿಯಾಗಿಟ್ಕೊಂಡು ಕಾಲೇಜಿನ ಸಮಯದಲ್ಲಿ ಏನೇ ಆಗಲಿ ಈ ಸ್ಮೋಕಿಂಗು, ಆಲ್ಕಹಾಲು, ಈ ಹ್ಯಾಬಿಟ್ಸಿಗೆ ಬರದೆ. ಆಮೇಲೆ ಫ್ಯಾಮಿಲಿನಲ್ಲೂ ಎಷ್ಟೋ ಸರಿ ನಾನು ಗಮನಿಸಿರೋ ಅಂಶ ಅಂದರೆ, ಈಗ ಎಷ್ಟೋ ಜನ ಕಪಲ್ಗಳು ಒಂಥರ ನಾವಿಬ್ಬರೂ ಸ್ವಲ್ಪ ತೊಗೊಳ್ತೇವೆ, ನಾವಿಬ್ಬರೂ ಸ್ವಲ್ಪ ಕುಡಿತೇವೆ, ಇದು ಒಂದು ಮಾತು ಬರುತ್ತೆ. ಅದು ನಮ್ಗೆ ಒಂಚೂರು ಮನಸ್ಸಿಗೆ ನೋವು ಕೊಡುತ್ತೆ. ಇವನು ತಾನು ಕುಡಿದಲ್ದೆ ಆ ಹೆಣ್ಣಿಗೂ ಕಲಿಸ್ತಿದ್ದಾನೆ, ಅಥವಾ ಅವಳನ್ನು ಕಲ್ತ್ಕೊಂಡ್ಮೇಲೆ ಇವರಿಬ್ಬರು ಮದುವೆ ಆದರೆ ಅನ್ನೋ ಕ್ವಶನ್ ಮಾರ್ಕ್ ನಮ್ಗೆ ಯಾವಾಗಲೂ ಇರುತ್ತೆ. ನಾವು ಅದ್ರ ಬಗ್ಗೆ ಜಾಸ್ತಿ ಅಡ್ರೆಸ್ ಮಾಡೋಕ್ಕೆ ಬರಲ್ಲ. ಸೊ ಈ ಒಂದು ಕೆಟ್ಟ ಅಭ್ಯಾಸಗಳೇ ಅದು ಕೆಟ್ಟ ಅಭ್ಯಾಸನೇ. ಅದನ್ನು ನಾವು ನೀವು ಪಾರ್ಟಿಗಾಗಿ ಒಂದು ಇದನ್ನು ಅಂತ ತೊಗೊಳ್ತಿರೋ, ಒಂದು ಸಿಂಬಾಲಿಕಲ್ ಒಂದು ಸ್ಟೈಲಿಗೆ ತೊಗೊಳ್ತಿರೋ ಗೊತ್ತಿಲ್ಲ, ಅದು ನಿಮ್ಮ ಆರ್ಗನ್ಸಿಗೆ ಅದು ಹಿತ ಅಲ್ಲ.
ಓಕೆ. ಅದು ಹಿತ ಅಲ್ಲ ಅಂದಮೇಲೆ ನೀವು ಅದನ್ನು ಮಿತನೂ ಬೇಡ, ಅದು ಬೇಡ. ಸೊ ನೀವು ನಿಮ್ಮ ಆರೋಗ್ಯನ, ನಿಮ್ಮ ಆಹಾರ ವಿಹಾರ ಪದ್ಧತಿಗಳನ್ನ ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ವಯಸ್ಸಿನ ಬಗ್ಗೆ ಗಮನ ಇರಲಿ, ನಿಮ್ಮ ತೂಕದ ಬಗ್ಗೆ ಗಮನ ಇರಲಿ, ನಿಮ್ಮ ಒಂದು ಸಹವಾಸದ ಬಗ್ಗೆ ಗಮನ ಇರಲಿ, ಗುರಿ ಹಿರಿಯ ಬಗ್ಗೆ ನಮ್ಮ ಒಂದು ಗೌರವವನ್ನು ಇಟ್ಕೊಂಡು ನಿಮ್ಮ ಜೀವನವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗಿ, ಸ್ಟ್ರೆಸ್ ಫ್ರೀ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಪರಿಮಳ ಅವರು ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹೇಳ್ತಾ ಹೋದ್ರು. ಪ್ರಮುಖವಾಗಿ ನಾವು ಲೈಫ್ ಸ್ಟೈಲನ್ನು ಯಾವ ರೀತಿ ನೋಡ್ಕೋಬೇಕು, ಅದು ಕೂಡ ಈಗಿನ ಜನ್ರೇಷನ್ ಯಾವ ರೀತಿ ಇರಬೇಕು ಅನ್ನೋ ಬಹಳಷ್ಟು ಕಿವಿ ಮಾತನ್ನು ಕೂಡ ಹೇಳಿದ್ರು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್.